ಮೈಸೂರಲ್ಲಾಗಿರುವಂಥ ಘಟನೆಯಿಂದ ಇಡೀ ಸಮಾಜನೇ ಇವತ್ತು ತಲೆ ತಗ್ಗಿಸ್ಬೇಕಾಗಿದೆ. ಈ ಕಾಮುಕರು ಮಕ್ಕಳನ್ನೂ ಬಿಡಲ್ಲ, ಮುದುಕರನ್ನು ಬಿಡಲ್ಲ, ಹಸು ಕರುಗಳನ್ನು ಸಹಿತ ಬಿಡಲ್ಲ. ಇವರಿಂದ ರಕ್ಷಣೆ ಅಂತ ಸಿಗೋ ಮಾತು ಏನೋ ಕನಸಾದಂಗಿದೆ. ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟೋಗಿದೆ. ಪರಮೇಶ್ವರ್ ಸರ್ ಎಲ್ಲಿದ್ದೀರಾ? ಮಲಗಿದರೆ ದಯವಿಟ್ಟು ಎದ್ದೋಳಿ. ನೀವಿದ್ದೀರಾ ಇಲ್ವಾ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಇದ್ದರೆ ನೀವು ನಿಜವಾಗ್ಲೂ ಇದ್ದರೆ ದಯವಿಟ್ಟು ಕಾನೂನಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನು ತನ್ನಿ. ಇಂಥ ಕಾಮುಕರಿಗೆ ಉಗ್ರವಾದ ಶಿಕ್ಷೆಗಳನ್ನು ಕೊಡಿಸೋಕ್ಕಾಗಿದ್ರೆ ಹೇಳಿಬಿಡಿ, ನನ್ನ ಕೈಲಿ ಆಗಲ್ಲ ಕೆಲಸ ಮಾಡೋಕ್ಕೆ ಅಂತ. ನಾವು ಮಾಡ್ಕೋತೀವಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ. ಮಕ್ಕಳಿಗೆ ಈ ರೀತಿ ಮಾಡ್ತಾರೆ ಅಂತಂದರೆ ಪಾಪ ಅವ್ರು ಎಲ್ಲಿಂದ ನಾವು ಬಂದು ಅವ್ರ ಜೀವನಕ್ಕೆ ಬೆಲೂನ್ ಮಾರ್ಕೊಳ್ತಾ ಇದ್ದರೆ ಅಂಥ ಮಗು ಮೇಲೆ ಅವನು ಕಣ್ಣಾಕಿದ್ದಾನೆ ಅಂದರೆ ಅವನು ಇನ್ನೆಷ್ಟು ದುಷ್ಟ ಇರಬೇಕು. 2 ತಿಂಗಳಿಂದ ಅವನು ಬೇಲ್ ತೊಗೊಂಡು ಹೊರಗಡೆ ಬಂದಿರೋ ಅಂಥದ್ದು, ಅದು ಅವನು ಅತ್ಯಾಚಾರದ ಕೇಸಲ್ಲೇ ಒಳಗಡೆ ಹೋಗಿರೋ ಅಂಥದ್ದು. ಇವನಿಗೆ, ಈ ಷಂಡನಿಗೆ ಯಾರು ಬೇಲ್ ಕೊಡಿಸಿದಿರ ಲಾಯರು, ನಿಮಗೊಂದು ನಮಸ್ಕಾರ ಹೇಳಬೇಕು. ಅಲ್ಲ ಸ್ವಾಮಿ, ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ಅಕ್ಕ ತಂಗಿರಿಲ್ವಾ? ನಿಮಗೆ ತಾಯಿ ಇಲ್ವಾ? ಹೆಂಡತಿ ಇಲ್ವಾ? ನಾಳೆ ನಿಮ್ಮ ಮನೆ ಹೆಣ್ಮಗುಗೂ ಇದೇ ಕೆಲಸ ಮಾಡ್ತಾರೆ. ಇಂಥ ನನ್ನ ಮಕ್ಕಳೇ ಮಾಡೋದು. ನೀವು ಲಾಯರಾಗಿ ಕಾನೂನನ್ನು ಉಳಿಸೋವಂಥ ಕೆಲಸ ಮಾಡಬೇಕು, ನ್ಯಾಯ ಕೊಡಿಸೋವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಇಂಥವ್ರಿಗೆಲ್ಲ ನೀವು ಬೇಲ್ ಕೊಡಿಸಿದ್ರೆ ನೀವು ನಿಮ್ಮ ಕೈಯಿಂದ ನೀವೇ ಕಾನೂನನ್ನು ಹದಗೆಡಿಸ್ದಾಗತ್ತೆ. ದಯವಿಟ್ಟು ನಾನು ಪ್ರತಿಯೊಬ್ಬ ಲಾಯರ್ ಅವ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಅತ್ಯಾಚಾರಿಗಳಿಗೆ ಬೇಲ್ ಕೊಡಿಸ್ಬೇಡಿ ಸ್ವಾಮಿ, ದಯವಿಟ್ಟು ಕೊಡಿಸ್ಬೇಡಿ. ನಮ್ಮ ದುಡ್ಡಲ್ಲಿ ಒಳಗಡೆ ತಿನ್ಕೊಂಡು ಬಿದ್ದಿರ್ತಾರೆ ಆ ನನ್ನ ಮಕ್ಕಳು. ಇವರಿಗೆಲ್ಲ ಜೈಲಿಗೆ ಕಳಿಸೋದೇ ತಪ್ಪು ನನ್ನ ಕೇಳಿದ್ರೆ. ಇವ್ರಿಗೆ ಉಗ್ರವಾದ ಶಿಕ್ಷೆನ ಕೊಡಬೇಕು. ಇವ್ರಿಗೆ ಕೊಡೋ ಶಿಕ್ಷೆ ಯಾವ ರೀತಿ ಇರಬೇಕಂದ್ರೆ, ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಲಿಕ್ಕೂ ಭಯ ಬೀಳಬೇಕು, ಅಂಥ ಶಿಕ್ಷೆಗಳನ್ನು ಕೊಡಿಸ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಕಾನೂನನ್ನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಇವತ್ತಿನ ದಿನ ವಿಫಲವಾಗಿದೆ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ತಿಂಗಳಿಗೆ 2-3, ಕಡಿಮೆ ಅಂದರೆ 2-3 ಕೇಳ್ತಾ ಇದ್ದೀವಿ ಮಕ್ಕಳ ಮೇಲೆ ಅತ್ಯಾಚಾರ, ಸಾವು ಪ್ರಕರಣಗಳು. ಬಹಳ ನೋವಾಗತ್ತೆ. ನಾವೆಲ್ಲಿದ್ದೀವಿ? ನಮಗೆ ರಕ್ಷಣೆನೇ ಇಲ್ವಲ್ಲ. ಮುಂದಿನ ದಿನಗಳೇ ಹೆಣ್ಣು ಮಕ್ಕಳನ್ನ ಖಂಡಿತ ಯಾರೂ ಮಾಡ್ಕೊಳ್ಳಲ್ಲ. ಹೆಣ್ಣು ಇವಾಗಲೇ ಕಡಿಮೆ ಆಗಿದೆ ಹೆಣ್ಣಿನ ಸಂಖ್ಯೆ. ಮುಂದಿನ ದಿನಗಳಲ್ಲಿ ಇದ್ದಿದ್ದು ಹೆಣ್ಣುಮಕ್ಕಳನ್ನ ಯಾರು ಮಾಡ್ಕೊಳ್ಳಲ್ಲ. ಬಹಳ ನೋವಾಗತ್ತೆ. ನೀವೇನಾದರೂ ಇದ್ದರೆ, ರಾಜ್ಯ ಸರ್ಕಾರ ಇನ್ನೂ ಉಸಿರಾಡ್ತಾ ಇದ್ದರೆ ಈ ಕೂಡಲೇ ನೀವು ಕಾನೂನಿನಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ತನ್ನಿ. ಇಂಥ ಉಗ್ರರಾದರೂ ಪರವಾಗಿಲ್ವೇನೋ ಇವ್ರಿಗೆ ಕಂಪೇರ್ ಮಾಡಿದ್ರೆ, ಅಷ್ಟು ಕೆಟ್ಟ ಜನ ಇವರೆಲ್ಲ. ಇವ್ರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು. ಆಗದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜನ ದಂಗೆ ಹೇಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ರೈತ ಜನಸೇನೆ ಯಾವತ್ತೂ ಕೆಲಸ ಮಾಡಲಿಕ್ಕೆ ಪಣ ತೊಟ್ಟು ನಿಂತಿದೆ. ನಾವು ನ್ಯಾಯ ಕೊಡಿಸೋರ್ಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ನು ಯಾರಿಗೋ ಗುಂಡಾರಿಸಿದ್ರಲ್ಲ, ಅವ್ನು ಕಾಮಕ್ಕನ್ನು ಹಿಡ್ದಿದ್ರಲ್ಲ, ಅವ್ನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂದರೆ ಅವನಿನೆಂಥ ಸೈಕೋ ನನ್ನ ಮಗ ಇರಬೇಕು ಅಂತೇಳ್ಬಿಟ್ಟು ಊಹೆ ಮಾಡ್ಕೊಳ್ಳಿ. ಆ ಗುಂಡು ಹೊಡಿಯೋದು ಸ್ವಾಮಿ, ಕಾಲು ಹೊಡಿಯೋದು ಬಿಟ್ಬಿಟ್ಟು ಇನ್ನು ಸ್ವಲ್ಪ ಮೇಲೆ ಹೊಡೆದು ಬಿಟ್ಟಿದ್ರೆ ಅವ್ನು ಹೊರಟೋಗ್ತಿದ್ನಲ್ಲ. ಪಾಪ ಇನ್ಸ್ಪೆಕ್ಟರ್ ಯಾರೋ ಗುಂಡಾರಿಸಿದವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೇನೆ ನನ್ನ ವೈಯಕ್ತಿಕವಾಗಿ. ಸ್ವಾಮಿ, ನೀವು ಇನ್ನು ಸ್ವಲ್ಪ ಮೇಲೆ ಹೊಡೆದು ಬಿಟ್ಟಿದ್ರೆ ನಿಮಗೆ ನಾನು ಸೆಲ್ಯೂಟ್ ಹೊಡಿತಿದ್ದೆ.